ಲೇಡೀಸ್ ಆ್ಯಂಡ್ ಜೆಂಟಲ್ಮೆನ್, ತಂತ್ರಜ್ಞಾನ ಇರೋ ಸರ್ಕಾರ ಸಾಕಾ ಅಥವಾ ಮಾನವೀಯತೆ ಇರೋ ಆಡಳಿತವೇ ಸಾಕಾ? ಇವೆರಡೂ ಒಟ್ಟಿಗೆ ಬಂದಾಗ ಮಾತ್ರ ದೇಶದ ಅಭಿವೃದ್ಧಿ ಸಾಧ್ಯ ಅಂತ ಹೇಳ್ತಿದೆ ಪ್ರಸ್ತುತ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಮಿಷನ್ ಕರ್ಮಯೋಗಿ. ಸರ್ಕಾರಿ ಅಧಿಕಾರಿಗಳನ್ನ ಭವಿಷ್ಯಕ್ಕೆ ಸಿದ್ಧ, ಜನಕೇಂದ್ರಿತ ಮತ್ತು ಕಾರ್ಯಕ್ಷಮ ಆಡಳಿತಗಾರರನ್ನಾಗಿ ರೂಪಿಸುವ ದೊಡ್ಡ ಬದಲಾವಣೆಯ ರೂಪ ಇದು. ವಿಕಸಿತ ಭಾರತ 2047 ಗುರಿಯತ್ತ ಸಾಗುತ್ತಿರುವಂತಹ ಭಾರತದಲ್ಲಿ ಆಡಳಿತ ವ್ಯವಸ್ಥೆಯೇ ಹೇಗೆ ಬದಲಾಗುತ್ತಿದೆ ಅನ್ನೋದರ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನ್ ರೂಪಲತಾ. ಮಿಷನ್ ಕರ್ಮಯೋಗಿ ಮೂಲಕ ಆಡಳಿತದಲ್ಲಿ ಮಹತ್ವದ ಪರಿವರ್ತನೆ. ರೂಲ್ ಬೇಸ್ಡ್ ಆಡಳಿತದಿಂದ ರೋಲ್ ಬೇಸ್ಡ್ ಆಡಳಿತದತ್ತ ಭಾರತ. ಎಐ ಆಧಾರಿತ ಕೆಪಾಸಿಟಿ ಬಿಲ್ಡಿಂಗ್ ಪ್ಲಾನ್ಸ್ ಮೂಲಕ ಅಧಿಕಾರಿಗಳ ಕೌಶಲ್ಯ ಮೌಲ್ಯಮಾಪನ. ಐಗಾಟ್ ಕರ್ಮಯೋಗಿ ಡಿಜಿಟಲ್ ವೇದಿಕೆಯಲ್ಲಿ 1.5 ಕೋಟಿಗೂ ಹೆಚ್ಚು ಕಲಿಯುವವರು. ಸೇವಾ ಭಾವ ಪ್ಲಸ್ ತಂತ್ರಜ್ಞಾನ ಈಸ್ ಈಕ್ವಲ್ ಟು ಹೊಸ ಭಾರತದ ಆಡಳಿತ ಮಾದರಿ. ಭಾರತದಾದ್ಯಂತ ವಿಶಾಲ ಮತ್ತು ವೈವಿಧ್ಯಮಯ ದೇಶವನ್ನು ಹಳೆಯ ಆಡಳಿತ ಪದ್ಧತಿಗಳಿಂದ ಮಾತ್ರ ನಡೆಸುವುದು ಸಾಧ್ಯವಿಲ್ಲ ಅನ್ನೋ ಅರಿವು ಸರ್ಕಾರಕ್ಕೆ ಮೂಡಿತ್ತು. ಇಂದಿನ ಸರ್ಕಾರಿ ಅಧಿಕಾರಿಗಳು ಕೇವಲ ನಿಯಮ ಜಾರಿಗೆ ತರುವವರಾಗದೆ ಸಮಸ್ಯೆ ಪರಿಹರಿಸುವವರು, ತಂತ್ರಜ್ಞಾನ ಬಳಕೆ ಮಾಡುವವರು, ಜನರೊಂದಿಗೆ ಮಾನವೀಯವಾಗಿ ವರ್ತಿಸುವವರು ಆಗಿರಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ 2020ರಲ್ಲಿ ಕೇಂದ್ರ ಸರ್ಕಾರ ಮಿಷನ್ ಕರ್ಮಯೋಗಿ ಯೋಜನೆಯನ್ನು ಆರಂಭಿಸಿತು. ಈ ಯೋಜನೆಯ ಉದ್ದೇಶ ಸರ್ಕಾರಿ ಅಧಿಕಾರಿಗಳನ್ನು ಫ್ಯೂಚರ್ ರೆಡಿ, ಸಿಟಿಸನ್ ಸೆಂಟ್ರಿಕ್ ಮತ್ತು ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಆಡಳಿತಗಾರರನ್ನಾಗಿ ರೂಪಿಸುವುದು. ಮಿಷನ್ ಕರ್ಮಯೋಗಿ ಭಾರತದ ಆಡಳಿತ ವ್ಯವಸ್ಥೆಯನ್ನ ಹೇಗೆ ಬದಲಾಯಿಸುತ್ತದೆ? ಮಿಷನ್ ಕರ್ಮಯೋಗಿಯ ದೊಡ್ಡ ಶಕ್ತಿ ಅದರ 3 ಹಂತಗಳ ವ್ಯವಸ್ಥೆ: ಡಿಮಾಂಡ್, ಡಿಸೈನ್ ಮತ್ತು ಡೆಲಿವರಿ. ಡಿಮಾಂಡ್ ಸರ್ಕಾರಕ್ಕೆ ಮತ್ತು ರಾಜ್ಯಗಳಿಗೆ ನಿಜವಾಗಿ ಯಾವ ಸಾಮರ್ಥ್ಯ ಬೇಕು ಅನ್ನೋದನ್ನ ಗುರುತಿಸುತ್ತದೆ. ಡಿಸೈನ್ ಅಧಿಕಾರಿಗಳ ಹುದ್ದೆಗನುಸಾರ ಬೇಕಾದಂತಹ ಕೌಶಲ್ಯಗಳನ್ನು ಗುರುತಿಸಿ ಕೆಪಾಸಿಟಿ ಬಿಲ್ಡಿಂಗ್ ಪ್ಲಾನ್ಸ್ ರೂಪಿಸುತ್ತದೆ. ಡೆಲಿವರಿ ತರಬೇತಿ ಸಂಸ್ಥೆಗಳು ಮತ್ತು ಐಗಾಟ್ ಕರ್ಮಯೋಗಿ ಡಿಜಿಟಲ್ ವೇದಿಕೆಯ ಮೂಲಕ ತರಬೇತಿಯನ್ನು ನೇರವಾಗಿ ತಲುಪಿಸುತ್ತದೆ. ಮಿಷನ್ ಕರ್ಮಯೋಗಿಯ ಡಿಜಿಟಲ್ ಬೆನ್ನೆಲುಬೆ ಐಗಾಟ್ ಕರ್ಮಯೋಗಿ ಪ್ಲಾಟ್ಫಾರ್ಮ್. ಈ ವೇದಿಕೆಯಲ್ಲಿ ಈಗಾಗಲೇ 1.5 ಕೋಟಿಗೂ ಹೆಚ್ಚು ಸರ್ಕಾರಿ ಸಿಬ್ಬಂದಿ ನೋಂದಾಯಿಸಿಕೊಂಡಿದ್ದಾರೆ. ಸಾವಿರಾರು ಕೋರ್ಸ್ಗಳು ಹಲವು ಭಾಷೆಗಳಲ್ಲಿ ಲಭ್ಯವಿದೆ. ಇದರಿಂದ ದೂರದ ಜಿಲ್ಲೆಯಲ್ಲಿರುವಂತಹ ಒಬ್ಬ ಅಧಿಕಾರಿ ಕೂಡ ದೆಹಲಿಯ ಹಿರಿಯ ಅಧಿಕಾರಿಯಂತೆಯೇ ತರಬೇತಿ ಪಡೆಯಬಹುದು. ಇದು ಕೇವಲ ತಾಂತ್ರಿಕ ತರಬೇತಿ ಮಾತ್ರವಲ್ಲ, ನೈತಿಕತೆ, ನಾಯಕತ್ವ, ಸಂವಹನ, ಸೇವಾ ಭಾವ ಮತ್ತು ಜನಸ್ಪಂದನೆಗೂ ಕೂಡ ಸಮಾನ ಒತ್ತು ನೀಡಲಾಗುತ್ತಿದೆ. ಮಿಷನ್ ಕರ್ಮಯೋಗಿಯ ಅತ್ಯಂತ ವಿಶೇಷ ಅಂಶ, ಹೌದು, ತಂತ್ರಜ್ಞಾನ ಮತ್ತು ಮಾನವೀಯತೆಯ ಸಮನ್ವಯ ಅನ್ನುವಂಥದ್ದು ವಿಶೇಷ ಅಂಶವಾಗಿದೆ. ಸೇವಾಭಾವ ಅನ್ನೋ ಮೌಲ್ಯವನ್ನು ಕೇಂದ್ರದಲ್ಲಿಟ್ಟುಕೊಂಡು ಅಧಿಕಾರಿಗಳಿಗೆ ತರಬೇತಿ ನೀಡಲಾಗುತ್ತಿದೆ. ರಾಷ್ಟ್ರೀಯ ಕರ್ಮಯೋಗಿ ಜನಸೇವಾ ಕಾರ್ಯಕ್ರಮ ಈಗಾಗಲೇ 10 ಲಕ್ಷಕ್ಕೂ ಹೆಚ್ಚು ಅಧಿಕಾರಿಗಳನ್ನು ತಲುಪಿದೆ. ಸರ್ಕಾರ ಸ್ಪಷ್ಟವಾಗಿ ಹೇಳುವುದೇನೆಂದ್ರೆ, ತಂತ್ರಜ್ಞಾನ ಇದ್ದರೂ ಮಾನವೀಯತೆ ಇಲ್ಲದ ಆಡಳಿತ ಜನರ ವಿಶ್ವಾಸ ಗೆಲ್ಲಲು ಸಾಧ್ಯವಿಲ್ಲ. ಅದೇ ರೀತಿ ಕರುಣೆ ಇದ್ರೂ ಸಾಮರ್ಥ್ಯ ಇಲ್ಲದ ಆಡಳಿತವು ವಿಫಲವಾಗುತ್ತದೆ. ಭಾರತ 2047ರ ವೇಳೆಗೆ ವಿಕಸಿತ ರಾಷ್ಟ್ರವಾಗಬೇಕು ಅಂದ್ರೆ ರಸ್ತೆ, ರೈಲುಗಳಷ್ಟೇ ಅಲ್ಲ, ಆಡಳಿತ ವ್ಯವಸ್ಥೆಯೂ ಕೂಡ ಆಧುನಿಕವಾಗಬೇಕು. ಆದರೆ ಈಗ ಸರ್ಕಾರಿ ಅಧಿಕಾರಿಗಳ ಮನೋಭಾವ, ಕೌಶಲ್ಯ ಮತ್ತು ಕಾರ್ಯಪದ್ಧತಿಯನ್ನ ಸಂಪೂರ್ಣವಾಗಿ ಬದಲಾಯಿಸುವ ದೊಡ್ಡ ಪ್ರಯತ್ನವೇ ಮಿಷನ್ ಕರ್ಮಯೋಗಿ. ಇದು ಕೇವಲ ತರಬೇತಿ ಯೋಜನೆಯಲ್ಲ, ಹೊಸ ಭಾರತದ ಆಡಳಿತ ಸಂಸ್ಕೃತಿಯ ಬ್ಲೂ ಪ್ರಿಂಟ್. ಜನರ ನಿರೀಕ್ಷೆಗಳು ಬದಲಾಗುತ್ತಿವೆ, ಆಡಳಿತವೂ ಬದಲಾಗುತ್ತಿದೆ. ಅದೇ ಬದಲಾವಣೆಯ ಹೆಸರೇ ಮಿಷನ್ ಕರ್ಮಯೋಗಿ. ಇದು ಈ ಕ್ಷಣದ ಅಪ್ಡೇಟ್ಸ್. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೋಡ್ತಾ ಇರಿ ಫೋಕಸ್ ಟಿವಿ.